ಸರ್ ನಮಸ್ಕಾರ. ಹೇಳ್ರಿ, ನಮಸ್ಕಾರ ಹೇಳ್ರಿ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ರುದ್ರಪ್ಪ ಲಮಾಣಿ ಅಂತ ಡೆಪ್ಟಿ ಸ್ಪೀಕರು. ಹಾಂ ಸರ್, ನಿಮ್ಮ ಹಾವೇರಿ ಭಾಗದಲ್ಲಿ ಹಾವೇರಿ MLA. ಹಾವೇರಿ MLA ಅವರು. ನಿಮ್ಮ ಹಾವೇರಿ ಭಾಗದಲ್ಲಿ ಮತ್ತೆ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ನಡೀತಕ್ಕಂಥ ಹೋರಿ ಹಬ್ಬ ಈ ದೀಪಾವಳಿ ಸಂದರ್ಭದಲ್ಲಿ ಸಾಕಷ್ಟು ವಿಶೇಷವಾಗಿರುತ್ತೆ. ಹೌದು. ಹೋರಿ ಹಬ್ಬದ ಕುರಿತಾಗಿ MLA ಆಗಿ ಮತ್ತೆ ಸಾಕಷ್ಟು ಸರ್ಕಾರದ ಹುದ್ದೆಗಳನ್ನ ಅಲಂಕರಿಸಿರುವಂತ ನೀವು, ಸಂವಿಧಾನಿಕ ಹುದ್ದೆಗಳನ್ನ ಅಲಂಕರಿಸಿರುವ ನೀವು, ಹೌದು. ಹೋರಿ ಹಬ್ಬದ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮಲ್ಲಿ ಬ್ಯಾಡಗಿ ತಾಲೂಕು MLA ಆಗಿದ್ದೀನಿ 1999ರಿಂದ 2004. ಹಾ ಸ್ವಲ್ಪ ಅಲ್ಲಿ ಜಾಸ್ತಿ ರೀ, ಬ್ಯಾಡಗಿ ತಾಲೂಕಿನಲ್ಲಿ ಹೋರಿ ಹಬ್ಬ ಮಾಡೋದು ಜಾಸ್ತಿ. ಹಾ ಹೋರಿಗಳನ್ನ ಸ್ಪರ್ಧೆ ಮಾಡೋದು, ಅದಕ್ಕಾಗಿ ಹೋರಿಗಳನ್ನ ಸಾಕ್ತಾರೆ, ಅದಕ್ಕಾಗಿನೇ ಅವನ್ನ ಬಹಳ ಕಾಳಜಿ ಮಾಡಿ ಒಯ್ತಾರ. ಹಾ ಆದ್ರೆ ರೈತರು ಬಹಳ ಖುಷಿ ಪಡ್ತಾರೆ. ಆಮೇಲೆ ಸಾಕ್ತಾರೆ, ಹೋರಿ ಕಾಂಪಿಟೇಷನ್ ಮಾಡಿ ಇದನ್ನ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಖುಷಿ ಪಡ್ತಾರೆ, ಬ್ಯಾಂಡ್ ತಗೊಂಡು ಹೋಗ್ತಾರೆ. ಅದೆಲ್ಲರೂ ನಾನು ನೋಡಿದ್ದೇನೆ ಹತ್ತದಿಂದ ನಮ್ಮ ಕ್ಷೇತ್ರದಲ್ಲೆಲ್ಲ. ಬಹಳ ಬ್ಯಾಡಗಿ ಮತ್ತು ಹಾವೇರಿ ಕೆಲವು ಭಾಗ ಬಹಳಷ್ಟು ಲೈಕ್ ಮಾಡ್ತಾರೆ ಹೋರಿ ಹಬ್ಬ. ನೀವು ಹುಡುಗರಾಗಿದ್ದಂತ ಸಂದರ್ಭದಲ್ಲಿ ಹೋರಿ ಹಬ್ಬದಲ್ಲಿ ಏನಾದ್ರು ಭಾಗಿಯಾಗ್ತಾ ಇದ್ರ? ಬ್ಯಾಡಗಿ MLA ಆಗಿದ್ದೆ ಮತ್ತು ಹಾವೇರಿ MLA ಎರಡು ಭಾಗ ಅಲ್ಲಿ ಆಗಿದ್ದೆ. ಈಗೂ MLA ಇದ್ದಾನೆ. ಆದ್ರೆ ಅಲ್ಲಿ ಸ್ವಲ್ಪ ಕಡಿಮೆ ರೀ, ಬ್ಯಾಡಗಿಯಲ್ಲಿ ಜಾಸ್ತಿ ರೀ. ಬ್ಯಾಡಗಿ, ಶಿಗ್ಗಾಂವ್ ಆ ಕಡೆ ಒಂದ್ ಸ್ವಲ್ಪ ಜಾಸ್ತಿ ರೀ. ನಮ್ಮಲ್ಲಿ ಹಾವೇರಿ ಅರ್ಧ ಭಾಗ ಕಡಿಮೆ ರೀ, ಅರ್ಧ ಭಾಗ ನಡೆಸ್ತಾರೆ. ಅಲ್ಲಿ ಒಂದು ಕರ್ಜ್ಗಿ ಅಂತ ಇದೆ ನಮ್ಮ ಹಾವೇರಿಯಲ್ಲಿ. ಅಲ್ಲಿ 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 ಹೋರಿ ಓಡಿಸ್ತಾರೆ ಒಂದು ಹಬ್ಬದ ಸಲುವಾಗಿ. ಅಲ್ಲಿ ಹೋರಿ ಓಡಿಸ್ತಾರೆ, ಬಹಳ ದೊಡ್ಡದಾಗಿ ಮಾಡ್ತಾರೆ. ಚಕ್ಡಿ ಓಡಿಸ್ತಾರೆ, ಚಕ್ಡಿ ಓಡಿಸ್ತಾರ. ಸರಿ ಸರ್. ಅಂದ್ರೆ ಹೋರಿ ಹಬ್ಬ ನಿಮ್ ಭಾಗದಲ್ಲೂ ಹಾವೇರಿ ಭಾಗದಲ್ಲೂ ಚೆನ್ನಾಗಿ ನಡೆಯುತ್ತೆ. ಮಾಡ್ತೇವೆ, ಹೋರಿ ಹಬ್ಬ ಮಾಡ್ತೇವೆ, ಚಕ್ಡಿ ಓಡಿಸ್ತೇವೆ, ಜೋರಾಗಿ ಚಕ್ಡಿ ಓಡಿಸ್ತೇವೆ. ಅದು ಒಂದು ಹಬ್ಬ ನಮಗ. ಚಕ್ಡಿ ಕಟ್ಟಿ ಸ್ಪರ್ಧೆಗೆ ಟೈಮ್ ಹಚ್ಚಿ ಚಕ್ಡಿ ಓಡಿಸೋದು. ಯಾರು ಫಸ್ಟ್ ಬರ್ತೈತಿ ಅವ್ರಿಗೆ ಪ್ರೈಸ್ ಕೊಡೋದು. ಹಂಗೂ ಖುಷಿ ಪಡ್ತಾರೆ ರೈತರು. ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರೋದೇ ಈ ಒಂದ್ 2-3. ಆಮೇಲೆ ನಿಮ್ ಭಾಗದಲ್ಲಿ ಹಾವೇರಿಯಲ್ಲಿ ಉದಾಹರಣೆಗೆ ಹಾವೇರಿ ಅನ್ನದಾತ ಅಂತಕ್ಕಂಥ ಹೋರಿ, ಹಾವೇರಿ ರಾಕ್ ಸ್ಟಾರ್ ಅಂತಕ್ಕಂಥ ಹೋರಿ, ಇನ್ನು ಸಾಕಷ್ಟು ಹೋರಿಗಳು ಸಾಕಷ್ಟು ಅಭಿಮಾನಿಗಳನ್ನ ರಾಜ್ಯದಾದ್ಯಂತ ಹೊಂದಿದ್ದಾವೆ, ಹಾಗೆ ದೊಡ್ಡ ಹೆಸರುಗಳನ್ನು ಮಾಡಿದ್ದಾವೆ. ಆ ಹೋರಿಗಳ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವರು ಆ ಹೋರಿಗಳ ಬಗ್ಗೆನೂ ಹೇಳ್ತಾನೆ. ನನಗೆ ಮನುಷ್ಯರಿಗಿಂತನೂ ಹೆಚ್ಚು ಪ್ರೀತಿಯಿಂದ ಅವ್ರನ್ನ ಸಾಕಿ ಅವ್ರು ಬಹಳಷ್ಟು ಇದನ್ನ ಮಾಡ್ತಾರೆ ಸರ್ ಅದೆಲ್ಲ. ಆಮೇಲೆ ಅವ್ರ ಜೊತೆಗೆ ಇರ್ತಾರೆ ಹೇಳ್ದಂಗ ರೈತರು ಅದನ್ನ ಸಾಕಿದಾರು ಮಕ್ಕಳಿಗಿಂತನೂ ಹೆಚ್ಚಿಗೆ ಪ್ರೀತಿಯಿಂದ ಅವ್ರನ್ನ ಸಾಕ್ತಾರೆ. ಹೀಗಾಗಿ ಅವ್ರವ್ರ ಅಭಿಲಾಷೆಗೆ ತಕ್ಕಂತೆ ಅವ್ರವ್ರಿಗೆ ಒಂದು ಹವ್ಯಾಸ ಇರ್ತದೆ, ಅದನ್ನ ಮಾಡ್ತಾರೆ. ಈಗ ಮುಂದಿನ ದಿನಗಳಲ್ಲಿ ಹಬ್ಬದಲ್ಲಿ ಹೋಗ್ತಕ್ಕಂಥ ಯುವಕರಿಗೆ ಏನಾದ್ರು ಕಿವಿ ಮಾತನ್ನ ಹೇಳೋದಕ್ಕೆ ಅಥವಾ ಜಾಗೃತಿ ವಹಿಸ್ಕೊಳ್ಳೋದಕ್ಕೆ ಏನಾದ್ರು ಒಂದು ಮಾತು ಹೇಳ್ತೀರಾ? ಜಾಗೃತಿ ವಹಿಸ್ಕೋಬೇಕು ಸರ್. ಬಹಳ ಬಹಳ ಪ್ರಾಮಾಣಿಕವಾಗಿ ಇದನ್ನ ಜಾಗೃತಿ ವಹಿಸ್ಲೇಬೇಕು. ಜಾಗೃತಿ ವಹಿಸದೆ ಸ್ವಲ್ಪ ಮೈ ಮರ್ತು ಬಿಟ್ರೆ ಹೋರಿ ಎತ್ತು ಹೋಗೋದು ಬಿಡ್ತಾರೆ ಸರ್. ಅಂತ ಕೇಸ್ಗಳನ್ನು ನಾನು ಕಣ್ಣಾರಲ್ಲಿ ನೋಡಿದ್ದೇನೆ. ಹಂಗಾಗಿ ಸ್ವಲ್ಪ ಬಹಳ ಜಾಗೃತರಾಗಿ ಇರ್ಬೇಕು ಸರ್. ಯಾವುದೇ ಇರ್ಲಿ, ಯಾವುದೇ ಕ್ರೀಡೆ ಅಂದ್ರೆ ಡೇಂಜರ್ ಸ್ವಲ್ಪ. ಆದ್ರಿಂದ ಈ ಪ್ರಾಣಿಗಳ ಜೊತೆಗೆ ಆಟ ಆಡೋದ್ರೆ ಸ್ವಲ್ಪ ಬಹಳ ಹುಷಾರಾಗಿ ಇರ್ಬೇಕ್ರಿ. ಥ್ಯಾಂಕ್ ಯು ಸರ್. ಒಳ್ಳೆ ವಿಚಾರ ತಿಳಿಸಿಕೊಟ್ಟಿರಿ. ಥ್ಯಾಂಕ್ ಯು ಸರ್. ನಮಸ್ತೆ.